ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ಪಟ್ಟಣದಲ್ಲಿ ಭರವಸೆಯ ಆಶಾಕಿರಣವಾಗಿರುವ ಹೃದಯವಂತ ನಾಯಕರಾದ ಶ್ರೀ ರಾಜಶೇಖರ ಗೌಡ ಕಟ್ಟಿಗೌಡರ್ ಅವರ ಜನ್ಮದಿನಕ್ಕೆ ಪ್ರೀತಿ ವಿಶ್ವಾಸಗಳ ರೂಪದಲ್ಲಿ ಹರಿದು ಬಂದ ಜನಸಾಗರ. ಹಾನಗಲ್ ತಾಲೂಕಿನ ಭರವಸೆಯ ಆಶಾಕಿರಣವಾಗಿರುವ ಹೃದಯವಂತ ನಾಯಕ, ಯುವಕರ ಕಣ್ಮಣಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ರಾಜಶೇಖರ ಗೌಡ ಕಟ್ಟಿಗೌಡರ್ ಅವರ ಜನ್ಮದಿನವು ಪ್ರೀತಿ ವಿಶ್ವಾಸಗಳ ರೂಪದಲ್ಲಿ ಹರಿದು ಬಂದ ಜನಸಾಗರ ಸಾಕ್ಷಿಯಾಯಿತು. ತಾಲೂಕಿನ ಜನರ ನಂಬಿಕೆ ಮತ್ತು ಪ್ರೀತಿಗೆ ಪಾತ್ರರಾಗಿರುವ ಹೃದಯವಂತ ನಾಯಕರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ತಾಲೂಕಿನ ವಿವಿಧ ಭಾಗಗಳಿಂದ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ಶುಭಾಶಯ ಕೋರಿದರು. ನಾಯಕನ ಸರಳತೆ, ಜನಪರ ಕಾಳಜಿ ಮತ್ತು ನಿಸ್ವಾರ್ಥ ಸೇವೆಯನ್ನ ಮೆಚ್ಚಿ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜನ್ಮದಿನದ ಸಮಾರಂಭದ ವೇದಿಕೆ ಜನಸಾಗರದಿಂದ ತುಂಬಿ ತುಳುಕಿತು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ 3000 ಮಠದ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳು, ಕೂಡಲದ ಗುರುನಂಜೇಶ್ವರ ಮಠದ ಶ್ರೀ ಷಟಸ್ಥಳ ಬ್ರಹ್ಮ ಗುರುಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಕ್ಕಿಆಲೂರಿನ ಚನ್ನವೀರೇಶ್ವರ ವಿರಕ್ತ ಮಠದ ಶ್ರೀ ಮಣಿಪುರ ಶಿವಬಸವ ಮಹಾಸ್ವಾಮಿಗಳು, ಅಕ್ಕಿಆಲೂರಿನ ಮುತ್ತಿನಕಂತಿ ಗುರುಪೀಠದ ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹೋತನಹಳ್ಳಿ ಸಿದ್ಧಾರೂಢ ಮಠದ ಶ್ರೀ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು, ಹೇರೂರಿನ ಸುಕ್ಷೇತ್ರ ಗುಬ್ಬಿ ಮಠದ ಶ್ರೀ ಷಟಸ್ಥಳ ಬ್ರಹ್ಮ ಗುಬ್ಬಿ ನಂಜುಂಡೇಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಾವೇರಿ ಹುಕ್ಕೇರಿ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಗುಂಡೂರು ಸೇವಾಲಾಲ ಬಂಜಾರ ಗುರುಪೀಠದ ಶ್ರೀ ಮಣಿಪುರ ತಿಪ್ಪೇಶ್ವರ ಮಹಾಸ್ವಾಮಿಗಳು ಹಾಗೂ ಕಾರ್ಯಕರ್ತರು, ಅಭಿಮಾನಿಗಳು, ಹಿರಿಯರು, ಕಿರಿಯರು, ತಾಯಂದಿರು, ವಿವಿಧ ಸಂಘಟನೆಯ ಪ್ರಮುಖರು, ಯುವಕರು ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಒಟ್ಟಾರೆ ಹೃದಯವಂತರ ಜನ್ಮದಿನವು ಕೇವಲ ಅದು ಸಂಭ್ರಮವಲ್ಲ, ತಾಲೂಕಿನ ಜನರ ವಿಶ್ವಾಸ ಮತ್ತು ಭರವಸೆಯ ಪ್ರತಿಬಿಂಬವಾಗಿತ್ತು ಅನ್ನೋದಕ್ಕೆ ಹರಿದು ಬಂದ ಜನಸಾಗರದ ಮೊಗದಲ್ಲಿದ್ದ ಪ್ರೀತಿಯ ಕ್ಷಣಗಳು ಈ ಸಂಭ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು. ಸಂದರ್ಭದೊಳಗೆ ತಾಲೂಕಿಗೆ ಎಂತಹ ವ್ಯಕ್ತಿ ಬೇಕು ಅನ್ನೋದನ್ನ ಅರ್ಥಕೊಂಡು ನೀವು ನಡಿಬೇಕಾದ ನಿಮ್ ಕೈಯೊಳಗಿದೆ. ಅದನ್ನೆಲ್ಲದಕ್ಕೂ ಅವ್ರು ಮಾಡೋ ಕರ್ತವ್ಯ, ಅವರ ಕ್ರಿಯಾಶೀಲತೆ, ಅವರ ಕರ್ತವ್ಯ, ಅವರ ಕರ್ಮ, ಅವರ ಕಾಯಕ, ಅದು ನಿರಂತರವಾಗಿ ಮಾಡ್ತಾ ಹೋಗ್ಲಿ. ಅದರ ಜವಾಬ್ದಾರಿ ಯಾರ ಮೇಲಿದೆ? ಯಾರ ಅಂತಾರೆ ಅವ್ರ ಮೇಲೆ ಐತಿ ಅಂತಾರೆ, ಕಟ್ಟೆಗೌಡ್ರ ಮೇಲೆ ಐತಿ ಎಲ್ಲ ಅಂತಾರೆ. ಕಟ್ಟೆಗೌಡ್ರ ಜವಾಬ್ದಾರಿ ಕಾಯಕ, ಅವ್ರದ್ದು ಕರ್ಮ ಅವ್ರದ್ದು. ಅದಕ್ಕೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರಬೇಕು. ಅಂತಹ ಕ್ರಿಯಾಶೀಲತೆ ವ್ಯಕ್ತಿಗಳನ್ನ ನಮ್ಮ ತಾಲೂಕು ಪಡಿತಕ್ಕಂತ ಒಂದು ಪುಣ್ಯ ಬರಲಿ ಅಂತ ಹೇಳ್ತಾ, ಅವರಿಗೆ ಇನ್ನೂ ಕೂಡ ಈಗ 46 ವಯಸ್ಸಿನ ಗೌಡ್ರೆ, 46 ಆದ್ವು. ಈಗ ಎರಡೂ ಕೂಡ ಸಮಸಂಖ್ಯೆನ ಅದಾವು. 4 ಮತ್ತು ಸಮತ್ವ ಉಳ್ಳಂತ ಒಬ್ಬ ವ್ಯಕ್ತಿ ತಾಲೂಕಿಗೆ ಬೇಕು ಅಂತ ಅಂತಹ ಕ್ರಿಯಾಶೀಲರಿದ್ದಾಗ ಇಲ್ಲದ್ರೆ ಏನಾಗ್ತಾವ ಅಂದ್ರೆ ತಾಲೂಕುಗಳು ಅನಾಥ ಆಗ್ತಾವ. ಯಾರು ಕೇಳೋದಿರೋದಿಲ್ಲ, ಯಾರನ್ನ ಹತ್ರ ಹೋಗ್ಬೇಕಪ್ಪ, ಎಲ್ಲಿ ಕೇಳ್ಬೇಕಪ್ಪ ಅಂತಕ್ಕಂಥ ಭಾವನೆ ಬರ್ತೈತಿ. ಆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥವ್ರು ನೀವು ಇದ್ದೀರಿ, ಆ ಶಕ್ತಿಯನ್ನ ಪಡ್ತಕ್ಕಂಥ ಅವರದರ ಎಲ್ಲ ಪರಮ ಪೂಜ್ಯರು ಕೂಡ ಅವರಿಗೆ ಇನ್ನೂ ಆಯುಷ್ಯ, ಆರೋಗ್ಯ, ಎಲ್ಲ ಒಂದು ಕ್ರಿಯಾಶೀಲತೆಯನ್ನ ಕೊಡ್ಲಿ ಅಂತಂದೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಸಮಾರಂಭಕ್ಕೆ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಎಲ್ಲ ಮಹಾಜನಗಳೇ, ಮಾತೆಯೇ ಮತ್ತು ಅಭಿಮಾನಿಗಳೇ, ಇವತ್ತ ಜನಪ್ರಿಯರಾದ ಶ್ರೀ ಕಟ್ಟೇಗೌಡರು ವಿನಯಶೀಲರು, ಸಂಪನ್ನರು, ಸಾತ್ವಿಕರು ಅವರ ಈ ಹುಟ್ಟುಹಬ್ಬವನ್ನು ಆಚರಿಸುವುದು ಎಲ್ಲರಿಗೂ ಒಂದು ಆನಂದದ ಆಶಯ. ಅವರಿಗೆ ಪರಮಾತ್ಮನು ನಾವು ನೀವೆಲ್ಲರೂ ಒಳ್ಳೆಯ ಶುಭಾಶೀರ್ವಾದವನ್ನು ತಿಳಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಹುಟ್ಟುಹಬ್ಬದ ರಾಜಶೇಖರ ಕಟ್ಟೇಗೌಡರ ಹುಟ್ಟುಹಬ್ಬಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬಾಳೂರಿನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯಕ್ಕೆ ಸ್ಮರಿಸುತ್ತ ಹಾಗೂ ನಮ್ಮ ಹೋತನಹಳ್ಳಿ ಮಠದ ಶಂಕರಾನಂದ ಗುರೂಜಿಯವರನ್ನು ಸ್ಮರಿಸುತ್ತ ಹಾಗೂ ನಮ್ಮ ಬಾಳೂರಿನ ಅಜ್ಜವರ ಮರಿದೇವರಾದಂಥ ಮರಿದೇವರನ್ನು ನಾನು ಶರಣೆಂದು ಇಲ್ಲಿ ಕೂಡಿರುವಂತಹ ಎಲ್ಲ ತಂದೆ ತಾಯರಿಗೂ ಯುವಕರಿಗೂ
ಸಮಾಜ ಸೇವಕರಿಗೂ ಪ್ರತಿ ಮಾಧ್ಯಮದವರಿಗೂ ಸಂಗೀತಗಾರಿ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ. ಇವತ್ತು ಎಲ್ಲರಿಗೂ ಬಹಳ ಆನಂದವಾಗಿದೆ, ಸಂತೋಷವಾಗಿದೆ. ಯಾಕಂತಂದ್ರೆ ಮನುಷ್ಯ ಹುಟ್ಟುವುದು ಸಹಜ, ಸಾಯುವುದಂತೂ ಖಚಿತ. ಈ ಹುಟ್ಟು ಸಾವಿನ ಮಧ್ಯೆ ಈ ಬದುಕು ಅನ್ನಂಥ 3 ದಿನದ ಸಂತೆ ಏನಿದೆ, ಇದನ್ನು ಕಟ್ಟಿಕೊಳ್ಳುವುದು ಬಹಳ ಕಷ್ಟ. ಅಂಥ ದಿನಮಾನಗಳಲ್ಲಿ ನಮ್ಮ ರಾಜಶೇಖರ ಕಟ್ಟೇಗೌಡರು ಎಷ್ಟು ಸಮಾಜದ ಮನಸ್ಸನ್ನು ಗೆಲ್ಲುವಂಥ ಕ್ರಿಯಾಶೀಲರಾದಂಥ ಒಬ್ಬ ನಮ್ಮ ನಿಮ್ಮೆಲ್ಲರ ನೆನಪು ಏನ್ ತಗೊಂಡು ಹೋಗೋದಿಲ್ಲ. ಮತ್ತೆ ನಾವು ಏನು ಸಮಾಜ ಸೇವೆ ಮಾಡಿರ್ತೀವಿ ಅದ್ರ ಮಾತ್ರ ನಮ್ ಜೊತೆಗೆ ಬರ್ತದ. ಬರುವಾಗ ಹೆಸರು ಬಂದಿಲ್ಲ, ಉಸಿರು ಬಂತು. ಹೆಸರು ಇರ್ಲಿಲ್ಲ, ಮಧ್ಯದಲ್ಲಿ ಸಮಾಜ ಸೇವೆಯ ಯಾವ ರೀತಿ ಮಾಡಿದಾಗ ಅದು ಹೆಸರು ಬಂತು. ಮತ್ತೆ ನಾಳೆ ಹೋಗುವಾಗ ಹೆಸರು ಉಳಿತದ, ಉಸಿರು ಹೋಗ್ತದ. ಇಷ್ಟೇ ಮನುಷ್ಯನ ಜೀವನ. ಹಾಗಾಗಿ ಕಟ್ಟೇಗೌಡರಂಥ ಒಬ್ಬ ವ್ಯಕ್ತಿಯನ್ನ ನಾವು ನೀವೆಲ್ಲರೂ ಪಡೆದಿದ್ದು ಇವತ್ತು ನಿಮ್ಮೆಲ್ಲರ ಭಾಗ್ಯ. ಯಾಕಂದ್ರೆ ಅವರು ಯಾವ ಜಾತಿ ಕಟ್ಕೊಂಡಿದ್ದೀರಲ್ಲ, ಅವರನ್ನು ಯಾವ ಸ್ಥಾನದಲ್ಲಿ ಈ ತಾಲೂಕಲ್ಲಿ ನಾವು ನೋಡಬೇಕು, ಈ ಜಿಲ್ಲೆಯಲ್ಲಿ ನಾವು ನೋಡಬೇಕು, ಈ ರಾಜ್ಯದಲ್ಲಿ ನಾವು ನೋಡಬೇಕು, ಅವರಿಗೆ ಯಾವ ಸ್ಥಾನದಿಂದ ಹೇಳ್ತಾ ಇದ್ದೀವಿ, ನೀವು ಒಂದು ಚೇರ್ ಮೇಲೆ ಕುತ್ಕೋಬರ್ರಿ ಅಂತ. ಇಲ್ಲ ಗುರುಗಳೇ, ಜನರು ನಮಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ಕೂತ್ಕೊಳ್ಳಲ್ಲ ಅಂತಂದ್ರು. ಎಂಥ ಅವ್ರ ಮನಸ್ಸು ನೋಡಿ, ಅಂತ ಸ್ವಭಾವ ನೋಡಿ. ಹಾಗಾಗಿ ನೀವೇ ಕೂಡ ಜನರ ಮಧ್ಯದಲ್ಲಿರ್ಬೇಕು, ಜನರ ಸೇವೆಯನ್ನು ಮಾಡಬೇಕು. ನನಗೆ ಅಧಿಕಾರ ಇರ್ಲಿ ಬಿಡ್ಲಿ, ನಾನು ಜನರ ಹೃದಯದಲ್ಲಿ ಹೃದಯವಂತನಾಗಿರ್ತೀನಿ ಅಂತ ತಿಳ್ಕೊಂಡು ಪಾಪ ಅವ್ರು ಯಶಸ್ವಿ ಆಗಿದ್ದಾರೆ ಅಂತ ತಿಳ್ಕೊಂಡು ನಾನು ಒಬ್ಬ ಸ್ನೇಹಿತನ ಬಗ್ಗೆ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಈಗ ನಮ್ಮ ಮಲ್ಲಿಕಾರ್ಜುನ ಅಗಡಿ ಅವರು ಒಡಗಾಟಿಗೆ ಮಾಡ್ಲಿಕ್ಕೆ ಹತ್ತಿದ್ರು. ಅವ್ರಿಗೇನ್ ಕಟ್ಟೇಗೌಡರಿಗೆ ಅಧಿಕಾರ ಬೇಕು ಅಂತಿಲ್ಲ, ಅಧಿಕಾರ ಬೇಡ ಅಂತಿಲ್ಲ. ಆದ್ರೆ ಸದಾ ಜನರ ಮಧ್ಯದಲ್ಲಿರುವಂತ ತುಡಿತ ಏನಿದೆ ಇಲ್ಲ, ಬಹುಶಃ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯನ್ನು ಪಡ್ತೀನಿ. ಪರಮ ಪೂಜ್ಯರೆಲ್ಲರಿಗೂ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನು ಹಾನಗಲ್ಲಿನ ಕರ್ಣ ಅನ್ನೋ ರೀತಿಯಲ್ಲಿ ಇವತ್ತು ರಾಜಶೇಖರ ಕಟ್ಟೇಗೌಡರು ನಮ್ಮ ತಾಲೂಕಿನಲ್ಲಿ ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರು ಕೆಲಸ ಮಾಡ್ತಾ ಇದಾರ. ಏನು ನಮ್ಮಲ್ಲಿ ಒಂದು ಕೊರಗಿತ್ತು, ಉದಾಸಿ ಅಣ್ಣರು ಹೋದ ನಂತರ ತಾಲೂಕಿನಲ್ಲಿ ಅವರು ಉದಾಸಿ ಅಣ್ಣರು ಯಾವುದು ದುಡ್ಡು ಗಿಡ್ ಕೊಡೋದು ಬೇಡ, ಆದ್ರೆ ಅವ್ರು ಇದ್ರೆ ಅವ್ರ ಮಾತ ದುಡ್ಡು ಕೊಟ್ಟಿದ್ಕಿಂತಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ರು.
ಉಲ್ಲೇಖನವಿದ್ದರೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಾತಸ್ಮರಣೀಯ ಗುರುದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿ ಬಹಳಷ್ಟು ಜನಮನ್ನಣೆಯನ್ನ ಗಳಿಸೋದರ ಮುಖಾಂತರವಾಗಿ ಈ ಭಾಗದ ಎಲ್ಲ ಜನರ ಸೇವೆಯನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಹುಟ್ಟುಹಬ್ಬಕ್ಕೆ ಪಾತ್ರರಾಗಿರ್ತಕ್ಕಂತಹ ರಾಜಶೇಖರ್ ಕಟ್ಟೇಗೌಡರವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಶಿವಬಸವ ಮಹಾಸ್ವಾಮೀಜಿಯವರ ಪಾದಕ್ಕೆ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅನೇಕ ರಾಜಕೀಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಕುರುಬರ್ ಅವರೇ, ಹಲವಾರು ರೀತಿಯ ಮುಖಂಡರು, ಗ್ರಾಮದ ಎಲ್ಲ ಹಿರಿಯರು, ರೈತ ಮುಖಂಡರು ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ದಿವಸ ನಮ್ಮ ರಾಜಶೇಖರ್ ಕಟ್ಟೇಗೌಡರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹೋದ ವರ್ಷನೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಇದೇ ಒಂದು ಆವರಣದಲ್ಲಿ ಮಾಡಿರ್ತಕ್ಕಂತಹ ನೆನಪು ಕೂಡ ಇವತ್ತು ನಮಗೆ ಬರ್ತಕ್ಕಂಥದ್ದು. ರಾಜಶೇಖರ್ ಕಟ್ಟೇಗೌಡರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಡೆದಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತುಂಬ ಹೃದಯದಿಂದ ಹರಿಸಿರ್ತಕ್ಕಂಥ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಪಾದಾರವಿಂದದಲ್ಲಿ ಭಕ್ತಿ ಶರಣಾರ್ಥಿ ಸಲ್ಲಿಸ್ತಾ ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಜೊತೆಗೆ ನೀವು ಸಮಾಜದ ಎಲ್ಲ ಜನರ ಒಂದು ಅವ್ರ ಜೊತೆಗೆ ಇದ್ರೆ ಇನ್ನೂ ಒಂದಿಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಬಹಳಷ್ಟು ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಅನೇಕ ರಾಜಶೇಖರ್ ಕಟ್ಟೇಗೌಡರವರ ಜನ್ಮದಿನ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಈಗಾಗಲೇ ಆತಿಥ್ಯವನ್ನು ಸ್ವೀಕರಿಸಿದಂತ ಪರಮ ಪೂಜ್ಯರಿಗೆ ಇನ್ನಷ್ಟು ಹೆಚ್ಚಿನ ಹುದ್ದೆಗಳು, ಅಧಿಕಾರಗಳು ಸಿಗಲಿ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಬೇಕಾಗಿದ್ದರೆ ಅಧಿಕಾರ ಇದ್ದಲ್ಲಿ ಇನ್ನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳಿದರೆ. ವೈಯಕ್ತಿಕವಾಗಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿಗೆ ರಾಜಕೀಯ ಆಡಿದ್ದಾರೆ ಎಲ್ಲ ಪರಮ ಪೂಜ್ಯರು.